ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದಿದೆ ಸುಜಾತ ಕಟ್ಟು ಕಥೆ. ಅಜ್ಜಿ ಹೇಳಿದ ಬುರುಡೆ ಕಥೆಯ ಬೆನ್ನು ಬಿದ್ದಿದೆ ಎಸ್ಐಟಿ. ಈಗ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದಿದೆ. ಸುಜಾತಾಗೆ ಎಸ್ಐಟಿ ಅಧಿಕಾರಿಗಳು ತೀವ್ರ ವಿಚಾರಣೆ ಮಾಡ್ತಾ ಇದ್ದಾರೆ. ಅನ್ಎಕ್ಸ್ಪೆಕ್ಟೆಡ್ ವಿಚಾರಣೆ ಇದು. ಇವತ್ತು ಬೆಳಗಿನ ಜಾವ 5 ಗಂಟೆಗೆ ಸುಜಾತಾ ಭಟ್ ತನಿಖೆಗೆ ಹಾಜರಾಗಿದ್ದಾರೆ. 5 ಗಂಟೆಗೆ ಬಂದು ಎಸ್ಐಟಿ ಅಧಿಕಾರಿಗಳನ್ನ ಅವರೇ ಎಬ್ಸಿರೋದು, ತನಿಖೆ ಮಾಡಿ ವಿಚಾರಣೆ ಮಾಡಿ ಅಂತ. ಯಾಕಂತಂದ್ರೆ ಮೊನ್ನೆ 23ನೇ ತಾರೀಕು ವಿಚಾರಣೆಗೆ ಬನ್ನಿ ಅಂತ ನೋಟಿಸ್ ಕೊಡಲಾಗಿತ್ತು. ಆದರೆ ಅನಾರೋಗ್ಯದ ಕಾರಣವನ್ನ ಕೊಟ್ಟು 29ನೇ ತಾರೀಕು ವಿಚಾರಣೆಗೆ ಬರ್ತೀನಿ ಅಂತ ಸುಜಾತಾ ಭಟ್ ವಕೀಲರ ಕಡೆಯಿಂದ ಹೇಳಿಸಿದ್ರು. ಆದರೆ ಇವತ್ತು ಬೆಳಿಗ್ಗೆ 5 ಗಂಟೆಗೆ ತನಿಖೆಗೆ ಹಾಜರಾಗಿದ್ದಾರೆ. ಅನನ್ಯಾ ಭಟ್ ಕತೆ ಹೇಳಿದ ಸುಜಾತಾಗೆ ಎಸ್ಐಟಿಯಿಂದ ಗ್ರಿಲ್ ಆಗ್ತಾ ಇದೆ. ಈ ಬಗ್ಗೆ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಶಿಧರ್, ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಶಶಿಧರ್, ಸುಜಾತಾ ಭಟ್ ಅವರ ವಿಚಾರಣೆ, ಅನಿರೀಕ್ಷಿತ ವಿಚಾರಣೆ ಇದು. ಅವರೇ ಬೆಳಗ್ಗಿನ ಜಾವ 5 ಗಂಟೆಗೆ ಬಂದು ವಿಚಾರಣೆ ಮಾಡಿ ಅಂತ ಕೂತದ್ದು. ಸೊ ಎಲ್ಲಿವರೆಗೂ ಬಂದಿದೆ, ಏನೆಲ್ಲ ಇನ್ಫಾರ್ಮೇಶನ್ ಅಪ್ಡೇಟ್ಸ್ ಸದ್ಯಕ್ಕೆ ಸಿಗ್ತಾ ಇದೆ? ಹೌದು, 9 ಗಂಟೆಗಳಿಂದ ಸತತ 9 ಗಂಟೆಗಳಿಂದ ಈ ಒಂದು ಆಕೆ ಅಲ್ಲಿ ಹಾಜರಿರುವಂಥದ್ದು. ಸ್ವಲ್ಪ ತಡವಾಗಿ ವಿಚಾರಣೆ ಆರಂಭ ಆಯಿತು ಅನ್ನುವಂಥದ್ದು. ಯಾಕಂದರೆ ಇವತ್ತು ಫುಲ್ ಕಾನ್ಸಂಟ್ರೇಷನ್ ಇರುವಂಥದ್ದು ತಿಮರೋಡಿಯವರ ಮನೆಯ ಆಸುಪಾಸು. ಆದ್ದರಿಂದ ಇವತ್ತು ವಿಚಾರಣೆ ಸಾಧ್ಯ ಇಲ್ಲ ಅಂತ ಹೇಳಿದ್ರು ಕೂಡ ಇವತ್ತು ಭಾಳ ಏನಂದ್ರೆ ತನ್ನ ವಿಚಾರಣೆ ಆಗಲೇಬೇಕು ಅನ್ನುವ ರೀತಿಯಲ್ಲಿ ಕುಳಿತ ಕಾರಣ ಅವರಿಗೆ ನೋಟಿಸ್ ಕೊಟ್ಟಂತಹ ಎಸ್ ಐ ಗುಣಪಾಲ ಅವರು ಒಂದು ಬೇಸಿಕ್ ಆದ ವಿಚಾರಣೆಯನ್ನು ಆರಂಭಿಸಿದ್ದಾರೆ ಅನ್ನುವಂಥದ್ದು. ಭಾಳ ಮುಖ್ಯವಾಗಿ ನಾವು ಗಮನಿಸಬೇಕು, ಸುಜಾತಾ ಭಟ್ ಈಗ ಏಕಾಂಗಿ ಅಂತ. ಯಾಕಂದರೆ ನಾವು ಗಮನಿಸಬೇಕು ಏನಂದರೆ ಈ ಹಿಂದೆ ಏನು ಈ ಬುರುಡೆ ಗ್ಯಾಂಗ್ ಏನು ಅವರ ಜೊತೆಗೆ ಒಂದು ಬೆಂಬಲವಾಗಿ ನಿಂತದ್ದು, ಅವರಿಗೆ ಮನೆಯಲ್ಲಿ ಆಶ್ರಯ ಕೊಟ್ಟದ್ದು, ಪ್ರತಿಯೊಂದನ್ನು ಕೂಡ ನಾವು ನೋಡಿದ್ದೇವೆ. ಸುಜಾತಾ ಭಟ್ 4-5 ದಿನಗಳ ಕಾಲ ಅವರ ಮನೆಯಲ್ಲೇ ಆಶ್ರಯ ಪಡೆದಿದ್ದೆ ಅನ್ನೋದನ್ನು ಕೂಡ ಈ ಹಿಂದೆ ಹೇಳಿದ್ರು. ಆದರೆ ಯಾವಾಗ ಈಕೆ ಹೇಳ್ತಾ ಇರುವಂಥದ್ದು ಒಂದೊಂದೇ ಸುಳ್ಳು ಅನ್ನೋದು ಬಯಲಾಗುತ್ತಾ ಹೋಗುತ್ತೆ, ಆಗ ಈಗ ಏಕಾಂಗಿ ಆಗಿಬಿಟ್ಟಿದ್ದಾರೆ. ಇವತ್ತು ಯಾರು ಕೂಡ ಅವರ ಜೊತೆಗಿಲ್ಲ ಅನ್ನುವಂಥದ್ದು. ನೇರವಾಗಿ ಬೆಂಗಳೂರಿನಿಂದ ಬಂದವರು ತನ್ನನ್ನು ತನಿಖೆಗೆ ಒಳಪಡಿಸಿ ಅಂತ ಸ್ವತಃ ಅವರೇ ಬಂದು ಹಾಜರಾಗಿದ್ದಾರೆ ಅಂತ. ತನಿಖೆ ಬಹಳ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಯಾಕಂದರೆ ಹೇಳಿದ ಸುಳ್ಳುಗಳು ಒಂದೆರಡಲ್ಲ ಅಂತ. ತನ್ನದೇ ಮಗಳು ಅನನ್ಯಾ ಭಟ್ ಅಂತ ಹೇಳಿ ಕಟ್ಟಿದ ಕತೆಗಳು, ಆಕೆ MBBS ಮಾಡುವುದು ಅಂದ್ರೇನು, ಆನಂತರ ಕಲ್ಕತ್ತಾದ ಸೇಟು ಆಕೆಗೆ ಅಡ್ಮಿಷನ್ ಮಾಡಿಸಿರೋದು ಅಂದ್ರೇನು, ಆಮೇಲೆ ಈ ಥರ ಕತೆಗಳು ಸರಣಿಯಾಗಿ ಹೋಗ್ತಾ ಇರುತ್ತೆ. ಆನಂತರ ಮತ್ತೊಂದು ಕಡೆ ಆಕೆ ತನ್ನ ಮಗಳೇ ಅಲ್ಲ ಅನ್ನೋದನ್ನು ಬಯಲು ಮಾಡ್ತಾರೆ. ಇದು ತನ್ನ ಸ್ನೇಹಿತೆಯ ಮಗಳು ಅಂತ ಮತ್ತೊಂದು ಕಥೆಯನ್ನು ಕಟ್ತಾರೆ. ಆ ಬಳಿಕ ತನಗೆ ಅನನ್ಯಾ ಭಟ್ ಅನ್ನುವ ಮಗಳೇ ಇರಲಿಲ್ಲ, ಇವೆಲ್ಲವೂ ಕೂಡ ನಾನು ಆಸ್ತಿಗೋಸ್ಕರ ಮಾಡಿದ್ದು ಅಂತೇಳಿ ಹೇಳ್ತಾರೆ. ಸೊ ಇದು ಬಹಳ ತಿರುವುಗಳಿರುವಂಥ ಒಂದು ಕತೆ, ಅಜ್ಜಿ ಕಟ್ಟಿದ ಕತೆ, ಇದೊಂದು ಬುರುಡೆ ಕತೆ ಅಂತಲೇ ಹೇಳ್ಬೋದು. ಸೊ ಆ ದೃಷ್ಟಿಯಿಂದ ಪೊಲೀಸರು ಏನು ಇವರ ಕಥೆಯನ್ನು ಕೇಳಿಕೊಂಡು ಕೂತಿಲ್ಲ ಅಂತ ಅನ್ನೋದು ಸ್ಪಷ್ಟ. ಯಾವಾಗ ಅನನ್ಯಾ ಭಟ್ ನೇರವಾಗಿ SITಗೆ ಬಂದವರಲ್ಲ, ನಾವು ಗಮನಿಸಬೇಕು. ದಕ್ಷಿಣ ಕನ್ನಡ ಜಿಲ್ಲಾ ಪೊಲೀಸರ ಮೊರೆ ಹೋಗ್ತಾರೆ. ಮೊದಲಾಗಿ ಅವರಿಗೆ ಅಷ್ಟೊಂದು ನಂಬಿಕೆ ಬಂದಿರುವುದಿಲ್ಲ, ಅದರಿಂದ ಕಾದು ನೋಡುವ ನಿರ್ಧಾರಕ್ಕೆ ಬಂದಿರ್ತಾರೆ. ಅಲ್ಲಿ ತನಗೆ ಯಾವುದೇ ತನಿಖೆ ಬೇಡ, ನನ್ನ ಮಗಳ ಆಸ್ತಿ ಸಿಕ್ಕರೆ ಸಾಕು, DNA ಮ್ಯಾಚ್ ಮಾಡಿಕೊಟ್ರೆ ಸನಾತನ ಹಿಂದೂ ಸಂಸ್ಕೃತಿಯ ಪ್ರಕಾರ ಆಕೆಯ ಒಂದು ಅಂತ್ಯ ಸಂಸ್ಕಾರವನ್ನು ಮಾಡ್ತೇನೆ, ಇದೇ ಪದೇ ಪದೇ ಹೇಳ್ತಾ ಇದ್ದಂಥ ವಾಕ್ಯ. ಅಚ್ಚು ಹಾಕಿದ ಹಾಗೆ ಪ್ರತಿ ಬಾರಿ ಕೇಳಿದಾಗಲೂ ಕೂಡ ಸನಾತನ ಹಿಂದೂ ಸಂಸ್ಕೃತಿಯ ಪ್ರಕಾರ ಮಾಡ್ತೇನೆ ಅಂದರೆ ಹೇಳಿಕೊಟ್ಟ ವಾಕ್ಯದ ಥರ ಪ್ರತಿ ಬಾರಿ ಅದನ್ನೇ ಹೇಳ್ತಾ ಇದ್ರು. ಆದರೆ ಯಾರ ಅಂತ್ಯ ಸಂಸ್ಕಾರ ಮಾಡಬೇಕು ಅನ್ನುವಂಥದ್ದು ಈಗ ಮೂಲಭೂತವಾದ ಪ್ರಶ್ನೆ ಇರುವಂಥದ್ದು. ಅಂದರೆ ಅನನ್ಯಾ ಭಟ್ಟೆ ಇಲ್ಲ ಅಂತೇಳಿ ಆದರೆ ಅದೊಂದು ಕ್ರಿಯೇಟೆಡ್ ಕ್ಯಾರೆಕ್ಟರ್ ಅಂತೇಳಿ ಆದರೆ ಅಂತ್ಯ ಸಂಸ್ಕಾರ ಮಾಡಬೇಕಾಗಿರೋದು ಯಾರನ್ನ? ಸೊ ಪೊಲೀಸರು ಈಗಾಗಲೇ ಒಂದು ಸುತ್ತಿನ ತನಿಖೆಯನ್ನು ಎಲ್ಲ ಮಾಡಿಕೊಂಡು ಬಂದಿದ್ದಾರೆ. ಇವರು ಜೀವಿಸಿದಂತಹ ಉಡುಪಿ ಇರ್ಬೋದು, ಶಿವಮೊಗ್ಗ ಇರ್ಬೋದು, ಬೆಂಗಳೂರು ಇರ್ಬೋದು, ಅಥವಾ ಇವರಿಗೆ ಸಂಪರ್ಕ ಇರುವಂತಹ ವಿರಾಜಪೇಟೆ ಇರ್ಬೋದು, ಎಲ್ಲ ಕಡೆ ಮಾಹಿತಿಯನ್ನು ಸಂಗ್ರಹ ಮಾಡಿದ್ದಾರೆ. ಇವರ ಕತೆಗಳನ್ನು ಕೇಳ್ತಾ ಇದ್ದಾರೆ. ತಾವು ಸಂಗ್ರಹ ಮಾಡಿದ ಮಾಹಿತಿಗೂ ಈಕೆ ಹೇಳ್ತಾ ಇರುವಂತಹ ಕತೆಗಳಿಗೂ ತಾಳೆ ಹಾಕಿ ನಂತರ ಅವರವರ ಡ್ರಿಲ್ ಆರಂಭಿಸಬಹುದು ಅಂತ ಅನಿಸುತ್ತೆ. ಒಂದು ಬೇಸಿಕ್ ಆದ ತನಿಖೆ ಇವತ್ತು ಆರಂಭ ಆಗಿದೆ. ಇನ್ನೂ ಸಾಕಷ್ಟು ಸಮಯ ಹಿಡಿಬಹುದು ಅನ್ನುವಂಥ ನಿರೀಕ್ಷೆ ಇದೆ. ವೀಣಾ, ಥ್ಯಾಂಕ್ ಯು ಶಶಿಧರ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.